ನಮಸ್ಕಾರ, ಹಳ್ಳಿ ಹೊಲಿಗೆ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಈ ಕ್ರಾಸ್ ಪಟ್ಟಿಗಳನ್ನ ಏನು ಕಟ್ ಮಾಡ್ಕೊಂಡಿರ್ತೀವಿ ಅದನ್ನೆಲ್ಲ ಜಾಯಿನ್ ಮಾಡಿ ಪೈಪಿಂಗ್ ಮಾಡೋದು ಹೇಗೆ, ಹಾಗೆ ಸ್ಲೀವ್ನ ಅಟ್ಯಾಚ್ ಮಾಡೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸಿರ್ತೀವಿ. ನೋಡ್ಕೊಳ್ಳಿ. ಈ ರೀತಿ ಕ್ರಾಸ್ ಪೀಸ್ ಏನಿದೆ, ಏನು ಕಟ್ ಮಾಡಿದ್ದೀವಿ, ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಆ ಶೇಪ್ನಲ್ಲಿ ಕಟ್ ಮಾಡಿಕೊಂಡ್ರೆ ನಮಗೆ ಜಾಯಿನ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಅದನ್ನು ಅಪೋಸಿಟ್ ಇಟ್ಕೊಂಡು ಈ ರೀತಿ ಹೊಲ್ಕೊಳ್ಬೇಕು. ಈ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು, ರಬ್ ಮಾಡಿಕೊಂಡು. ಅದು ಕಿತ್ತೋಗ್ಬಾರ್ದಲ್ವ, ಸೊ ನೀಟಾಗಿ ಸ್ಟಿಫಾಗಿ ಬರಲಿ ಅಂತೇಳಿ ಈ ರೀತಿ ರಬ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ತೀವಿ. ಇದಕ್ಕೆ ಇದೇ ರೀತಿ ನಮ್ಗೆ ಎಷ್ಟು ಲೆಂತ್ ಬೇಕಾಗಿರುತ್ತೋ ಅಷ್ಟು ನಾವು ಕ್ರಾಸ್ ಪೀಸ್ನ ಕಟ್ ಮಾಡಿಕೊಂಡು, ಇನ್ನೊಂದೇನಿದೆ ಈ ರೀತಿ ಅದರ ಒಟ್ಟಲ್ಲಿ ಈ ಶೇಪ್ ಬರಬೇಕು. ಈಗ ನಾವೇನು ಕಟ್ ಮಾಡ್ತಿದ್ದೀವಿ ಈ ಶೇಪ್ ಬಂದ್ರೇ ಅದು ನೀಟಾಗಿ ಪೈಪಿಂಗು ಸ್ಟಿಫಾಗಿ ಕೂರೋದು, ಮತ್ತು ನಾವು ಹೊಲಿಗೆ ಹಾಕೊಳ್ಳೋಕ್ಕೂ ಕೂಡ ಈಸಿ ಆಗೋದು. ಈ ರೀತಿ ಏನಿದೆ ಇಟ್ಕೊಂಡು ಮತ್ತೆ ಆಪೋಸಿಟು ಎರಡೂ ತುದಿಗಳನ್ನ ನೋಡ್ಕೊಳ್ಳಿ. ಮೇಲ್ಗಡೆ ಬಟ್ಟೆ ಮೇಲ್ಗಡೆ ಕ್ಲಿಯರ್ ಆಗಿರಬೇಕು. ನಾವೇನು ಹೊಲಿರ್ತೀವಿ ಅದು ಒಳಗಡೆ ಸೇರ್ಕೊಳ್ಳೋ ಥರ, ಒಂದೇ ಕಡೆ ಸೈಡಲ್ಲಿ ಬರೋ ಥರ ನಾವು ಹೊಲ್ಕೊಳ್ಬೇಕು. ಈ ರೀತಿ ನೋಡಿ, ನಾನೇನು ತೋರಿಸ್ತಿದ್ದೀನಿ ಈ ರೀತಿ ಹೊಲ್ಕೊಳ್ಬೇಕು. ಇದು ನಮಗೀಗ ಪೈಪಿಂಗಿಗೆ ಕ್ಲಾತ್ ರೆಡಿಯಾಗಿದೆ. ಇವಾಗ ಇದನ್ನು ನಾವು ಬ್ಲೌಸ್ನ ಈ ಫ್ರಂಟ್ ಸೈಡ್ ಏನಿದೆ ಅದನ್ನು ಮೇಲ್ಮುಖ ಮಾಡಿಟ್ಕೊಳ್ತೀವಿ. ನಾವು ಪೈಪಿಂಗ್ ಕ್ಲಾತ್ನ ಆಪೋಸಿಟ್ ಇಟ್ಕೊಂಡಿರ್ತೀವಿ, ಅಂದರೆ ಉಲ್ಟಾ ಇಟ್ಕೊಂಡಿರ್ತೀವಿ. ಬ್ಲೌಸ್ದು ಫ್ರಂಟ್ ಪೀಸ್ ಏನಿದೆ ಅದು ಸ್ಟ್ರೈಟ್ ಇರುತ್ತೆ ಮೇಲ್ಮುಖವಾಗಿ. ಇದನ್ನು ಬಂದು ಅದ್ರ ಆಪೋಸಿಟ್ ಇಟ್ಕೊಂಡು ಈ ರೀತಿ ಒಂದು 1/4 ಇಂಚು ಗ್ಯಾಪ್ ಕೊಟ್ಕೊಂಡು ಈ ಪೈಪಿಂಗಿಗೆ ನಾವೇನು ಕ್ಲಾತ್ ಕಟ್ ಮಾಡಿರ್ತೀವಿ ಇದನ್ನು ನಾವು ಈ ರೀತಿ ಹೊಲ್ಕೊಂಡು ಹೋಗಬೇಕು. ಒಂದು 1/4 ಇಂಚು, 1-2 ಗೆರೆಯಷ್ಟು ನೀವು ಒಂದು ಗ್ಯಾಪನ್ನು ಕೊಟ್ಟು ಈ ರೀತಿ ಪೈಪಿಂಗಿಗೆ ಸ್ಟಿಚ್ನ ಮಾಡ್ಕೊಳ್ತಾ ಹೋಗಬೇಕು. ನೋಡ್ಕೊಳ್ಳಿ, ನೀಟಾಗಿ ತೋರಿಸಿದ್ದೀನಿ ನಾನಿಲ್ಲಿ ಹೇಗಿದೆ ಅಂಥೇಳಿ. ಸೊ ಈ ರೀತಿ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ಇದು ಪೈಪಿಂಗಿಗೆ ನಮಗೆ ತುಂಬ ಫಿನಿಶಿಂಗಾಗಿ ಬರೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಅದರಲ್ಲೂ ಈ ಹೊಲಿಗೆ ಬಂದು ಸ್ಟಿಚ್ ಏನು ಹಾಕ್ತಿದ್ದೀವಿ ಅದು ನೀಟಾಗಿ ಅದೇನಿದೆ ಗ್ಯಾಪ್ ಅದೇ ಥರನೇ ಬರಬೇಕು. ನೀಟಾಗಿ ಒಂದು ಕಡೆಯಿಂದ ನೀಟಾಗಿ ಅದೇ ಗ್ಯಾಪಲ್ಲಿ ಬರಬೇಕು ಸ್ಟಿಚ್ ಆದಮೇಲೆ ಈ ರೀತಿ ನಾಚು ಹೊಡ್ಕೊಳ್ತೀವಿ. ನಾಚು ಎಲ್ಲೆಲ್ಲಿ ಹೊಡ್ಕೊಳ್ಬೇಕು ಅಂದರೆ ಈ ಕರು ಸೈಡ್ ಎಲ್ಲೆಲ್ಲಿ ಬರುತ್ತೆ ಅದು ನೋಡಿಕೊಂಡು ನಾವು ನಾಚು ಹೊಡ್ಕೊಳ್ಬೇಕು. ಈ ನಾಚು ಹೊಡ್ಕೊಳ್ಳೋದ್ರಿಂದ ಏನಂತಂದರೆ ನಾವು ಬಟ್ಟೆನ ಫೋಲ್ಡ್ ಮಾಡಿ ಹೊಲ್ಕೊಳ್ತೀವಲ್ವ, ಸೊ ಆವಾಗ ನಮಗೆ ನೀಟಾಗಿ ಫಿನಿಶಿಂಗ್ ಕೂರುತ್ತೆ. ಒಳಗಡೆ ಅದು ಕ್ಲಾತು ಬಿಟ್ಕೊಂಡಂಗಿರಲ್ಲ, ನೀಟಾಗಿ ಫಿನಿಶಿಂಗ್ ಬರುತ್ತೆ ಅಂತೇಳಿ ಕರ್ವಿರೋ ಕಡೆ ಎಲ್ಲ ನಾವು ಈ ರೀತಿ ನಾಚು ಹೊಡ್ಕೊಳ್ತೀವಿ. ನಾಚು ಹೊಡ್ಕೊಂಡು ಆದ ನಂತರ ಇದೇನಿರುತ್ತೆ ಕ್ಲಾತ್ ನೋಡ್ಕೊಳ್ಳಿ, ಇದನ್ನು ಈಗ ಅದನ್ನು ನಾವು ಈ ರೀತಿ ಇಟ್ಕೊಳ್ತೀವಿ. ಈ ರೀತಿ ಸ್ಟಿಚ್ ಹಾಕಿದ್ದೀವಲ್ವ ಇದಕ್ಕೆ ನಾವು ಅದಕ್ಕೆ ಫೋಲ್ಡ್ ಮಾಡ್ಕೊಳ್ತೀವಿ. ಈ ರೀತಿ ಫೋಲ್ಡ್ ಮಾಡಿಕೊಂಡು ಮುಂದೆ ನಾವು 1/2 ಇಂಚ್ ಬಿಟ್ಕೋಬೇಕಾಗಿರುತ್ತೆ, ಯಾಕಂದರೆ ಅದು ಫಿನಿಶಿಂಗ್ ಬರುತ್ತೆ. ಲಾಸ್ಟಲ್ಲಿ ನಾನು ತೋರಿಸ್ತೀನಿ ಅದನ್ನು. ಈ ರೀತಿ ಒಂದು ಕಿನಾರಿ ಹೊಲಿಗೆನ ಹಾಕೊಂಡು ಹೋಗಬೇಕಾಗತ್ತೆ. ಕ್ಲಿಯರಾಗಿ ನೋಡ್ಕೊಳ್ಳಿ, ಸ್ಟಿಚ್ಚನ್ನ ಎಲ್ಲಿ ಹಾಕ್ಕೊಳ್ಬೇಕು ಅಂತ ಹೇಳಿ. ಈ ರೀತಿ ಕಿನಾರಿ ಹೊಲಿಗೆನ ನಾವು ಈ ರೀತಿ ಹಾಕೊಂಡು ಹೋಗಬೇಕಾಗತ್ತೆ. ನಾವು ಎಲ್ಲಿವರೆಗೂ ಅಟ್ಯಾಚ್ ಮಾಡಿದ್ದೀವಿ ಅಲ್ಲಿವರೆಗೂ ಸೇಮ್ ಕಿನಾರಿ ಹೊಲಿಗೆ ನೀಟಾಗಿ ಬರಬೇಕಾಗತ್ತೆ. ನೋಡಿ ಈ ರೀತಿ ಆಗುತ್ತೆ. ಕಿನಾರಿ ಹೊಲಿಗೆ ಹಾಕೊಂಡ ನಂತರ ನಮ್ಗೆ ಈ ರೀತಿ ಬರುತ್ತೆ. ಈಗ ಎಕ್ಸ್ಟ್ರಾ ಕ್ಲಾತ್ ಇರುತ್ತೆ ನೋಡಿ, ನಾನು ಇಲ್ಲಿ ತೋರಿಸ್ತಿದ್ದೀನಿ. ಈ ಎಕ್ಸ್ಟ್ರಾ ಕ್ಲಾತ್ ಏನಿದೆ ಅದನ್ನು ನಾವು ಎಲ್ಲಿಗೆ ಸ್ಟಿಚ್ ಹಾಕಿದ್ದೀವಿ ಅಲ್ಲಿಗೆ ಕ್ಲೀನಾಗಿ ಕಟ್ ಮಾಡ್ಕೊಳ್ಬೇಕು. ಸ್ಟಿಚ್ ಹೋಗಬಾರ್ದು. ಸ್ಟಿಚ್ ಮೇಲೆ ಒಂದು ಗೆರೆಯಷ್ಟು ಬಿಡಿ ಕ್ಲಾತ್ನ, ಪರವಾಗಿಲ್ಲ. ಬಟ್ ಆಲ್ಮೋಸ್ಟ್ ಸ್ಟಿಚ್ ಎಡ್ಜಿಗೆ ಬಂದರೆ ತುಂಬ ಚೆನ್ನಾಗಿರುತ್ತೆ, ಅಂದರೆ ಫಿನಿಶಿಂಗ್ ಕೊಡಲಿಕ್ಕೆ ನಮಗೆ ತುಂಬ ಈಸಿ ಆಗುತ್ತೆ. ಈ ರೀತಿ ಕಟ್ ಮಾಡ್ಕೊಂಡು ಹೋಗಿ. ನೋಡಿ ನಾನು ಇಲ್ಲಿ ತೋರಿಸ್ತಿದ್ದೇನೆ, ಅದೇ ರೀತಿ ನೀವು ಕಟ್ ಮಾಡ್ಕೊಂಡು ಹೋದರೆ ನಮಗೆ ಈ ಪೈಪಿಂಗ್ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಅದರಿಂದ ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಇವಾಗ ನೋಡಿ ನಾವು ಕಟ್ ಮಾಡ್ಕೊಂಡ್ಮೇಲೆ ಈ ರೀತಿ ಬರುತ್ತೆ. ಈ ರೀತಿ ಬಂದಂಥ ಕ್ಲಾತನ್ನು ಈ ರೀತಿ 1/2 ಇಂಚಿಗೆ ನಾವು ಬಿಟ್ಕೊಳ್ಳಿ. 1/2 ಇಲ್ಲ 1/4 ಇಂಚು ನಮಗೆ ಮಡ್ಚ್ಕೊಳ್ಳೋಕೆ ಎಷ್ಟು ಕಂಫರ್ಟಬಲ್ ಆಗುತ್ತೆ ಆ ಥರ ಕಟ್ ಮಾಡ್ಕೊಳ್ಳಿ. ಈ ಥರ ಫೋಲ್ಡ್ ಮಾಡ್ಕೊಳ್ಬೇಕು, ಅದನ್ನು ಒಳಗಡೆ ಫಿನಿಶಿಂಗ್ ಆಗಲಿ ಅಂತೇಳಿ. ನಾನು ಎಕ್ಸ್ಟ್ರಾ ಬಟ್ಟೆ ಬಿಟ್ಕೊಂಡು ಅದನ್ನು ಫಿನಿಶಿಂಗ್ ಕೊಡೋದು ಹೇಳ್ತೀನಿ ಅನ್ನಲ್ಲ. ಸೊ ಇದೇ ರೀತಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ನಮಗೆ ಈ ಒಂದು ನೀವು ಅಬ್ಸರ್ವ್ ಮಾಡಿ, ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ಕಾಣಿಸುತ್ತೆ, ಏನು ಅಟ್ಯಾಚ್ ಮಾಡ್ಕೊಂಡಿರ್ತೀವಿ ಅದರಲ್ಲಿ ನಮಗೆ ಒಂದು ಲೈನ್ ಥರ ಬಂದಿರುತ್ತೆ. ಅಂದರೆ ನಾವು ಆ ಪೀಸ್ನ ಅಟ್ಯಾಚ್ ಮಾಡ್ಕೊಂಡಿರೋ ಹೊಲಿಗೆ ಲೈನು ನಮಗೆ ಈ ಲೈನ್ ಥರ ಸಿಗುತ್ತೆ ನೋಡಿ. ಈ ಲೈನಲ್ಲಿ ನೀವು ಸ್ಟಿಚ್ಚನ್ನು ಹಾಕೊಂಡು ಹೋಗಬೇಕಾಗುತ್ತೆ. ಮತ್ತು ನಾವು ಕ್ಲಾತ್ನ ಮಡ್ಚಿಟ್ಕೊಳ್ತೀವಲ್ಲ ಅದು ಕೂಡ ಸೇಮ್ ನೀಟಾಗಿ ನೀಟಾಗಿ ಫೋಲ್ಡರ್ನ ಮಡ್ಚ್ಕೋಬೇಕು ಒಂದೇ ಲೆವೆಲ್ನಲ್ಲಿ. ಆವಾಗ ನಮಗೆ ಪೈಪಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಮಾಡಿಕೊಂಡ್ರೆ ಪೈಪಿಂಗ್ ಅಷ್ಟು ನೀಟಾಗಿ ಬರಲ್ಲ. ಸೊ ಅದರಿಂದ ನೋಡ್ಕೊಳ್ಳಿ, ನಾವೇನು ಜಾಯಿಂಟ್ ಮಾಡಿರ್ತೇವೆ ಅಲ್ಲಿಗೆ ಹೊಲಿಗೆ ಬೀಳಬೇಕು. ಜಾಯಿಂಟ್ ಪೀಸ್ಗಳಾಗಿರುತ್ತೆ ನೋಡಿ, ಅಲ್ಲೊಂದು ಹೊಲಿಗೆ ಕಾಣ್ತಿರುತ್ತೆ ನಮಗೆ, ನಾವು ಹೊಲಿಗೆ ಹಾಕೊಳ್ಳಿಕ್ಕೆ ಈಸಿ ಆಗುತ್ತೆ. ಸೊ ಅದರಲ್ಲಿ ಹೊಲಿಗೆ ಬರಬೇಕು. ಮತ್ತು ನಾವು ಇಟ್ಕೋಬೇಕಾದ್ರೂ ಅಷ್ಟೇ ಬಟ್ಟೆ ನೀಟಾಗಿ ಸ್ಟಿಫಾಗಿ ಕೂರೋ ಥರ ಇಟ್ಕೊಂಡ್ರೆ ಪೈಪಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ನಂತರ ಪೈಪಿಂಗ್ ಆದಮೇಲೆ ಈ ಕಡೆ ಎಡ್ಜ್ ಇರುತ್ತಲ್ವ, ಈ ಎಡ್ಜ್ ಕೂಡ ಸೇಮ್ ನಾವು ಫಸ್ಟ್ ಎಡ್ಜಲ್ಲಿ ಏನು ಮಾಡ್ಕೊಂಡ್ವಿ ಫೋಲ್ಡ್ ಮಾಡ್ಕೊಂಡು ನೀಟಾಗಿ ಇನ್ನು ಅದನ್ನು ಫಿನಿಶಿಂಗ್ ಕೊಟ್ವಿ, ಅದೇ ಥರ ಇಲ್ಲಿ ಫಿನಿಶಿಂಗ್ ಕೊಡಬೇಕಾಗುತ್ತೆ. ಮತ್ತು ಕಟ್ ಮಾಡೋದು ಅದೆಲ್ಲ ಏನೂ ಬೇಡ, ಅದು ಕಟ್ ಮಾಡಿದ್ರೆ ನೀಟಾಗಿ ಗೊತ್ತಾಗಲ್ಲ, ಅದು ಚೆನ್ನಾಗಿ ಬರಲ್ಲ. ಸೊ ಹಂಗಾಗಿ ಈ ಕಡೆ ತುದಿನೂ ಕೂಡ ಅದೇ ಥರ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಫಿನಿಶಿಂಗ್ ಕೊಟ್ಕೊಳ್ಳಿ.
ಇವಾಗ ನೀವಿಲ್ಲಿ ನೋಡ್ಬೋದು ನೋಡಿ, ಪೈಪಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ. ಅಂದರೆ ನಾವು ಕ್ರಾಸ್ ಪಟ್ಟಿನ ಈ ಕಟ್ ಮಾಡಿಕೊಂಡು ನೀಟಾಗಿ ನಾವು ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿ ಪೈಪಿಂಗ್ ಬರುತ್ತೆ ಅನ್ನೋದನ್ನು ನೀವಿಲ್ಲಿ ನೋಡ್ಬೋದು. ನೋಡಿ, ನಾನಲ್ಲಿ ಡೀಪಾಗಿ ತೋರಿಸಿದ್ದೇನೆ, ನೋಡ್ಕೊಳ್ಳಿ. ಈ ರೀತಿ ಬಂದರೆ ಬ್ಲೌಸ್ ತುಂಬ ಚೆನ್ನಾಗಿ ಕಾಣುತ್ತೆ, ಫಿನಿಶಿಂಗಾಗಿ ಕಾಣುತ್ತೆ. ಸೊ ಅದರಿಂದ ಇವಾಗ ನಾವು ಇದೇನು ಪೈಪಿಂಗ್ ಕ್ಲಿಯರ್ ಆಗಿದೆ, ಅದಕ್ಕೆ ನಾವು ಇವಾಗ ಸ್ಲೀವ್ನ ಅಟ್ಯಾಚ್ ಮಾಡ್ಕೊಳ್ಬೇಕು. ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಬೇಕಾದ್ರೆ ಮೇಯ್ನ್ ನೋಡ್ಕೊಳ್ಳಿ, ನಾವು ಚಿಟಿಕೆ ಹೊಡ್ಕೊಂಡಿರ್ತೀವಿ ನೋಡಿ, ಈ ರೀತಿ ಫ್ರಂಟ್ಗೆ ಹೋಗಬೇಕು. ಈ ಮಧ್ಯದ ಸೆಂಟರ್ ಏನಿದೆ ಅದು ಸೆಂಟರ್ಗೆ ಫಿಕ್ಸ್ ಆಗಬೇಕು. ಈ ರೀತಿ ಶೋಲ್ಡರ್ ಏನಿರುತ್ತೆ ಆ ಸೆಂಟ್ರಿಗೆ ಒಂದು ನಾವು ಚಿಟಿಕೆ ಹೊಡ್ಕೊಂಡಿರ್ತೀವಲ್ಲ ಅಲ್ಲಿಗೆ ಅದು ಫಿಕ್ಸ್ ಆಗಬೇಕು. ಫ್ರಂಟ್ ಚಿಟಿಕೆ ಅದು ಇನ್ನೊಂದು ಹೊಡೆದಿದ್ದೀವಲ್ಲ ಸೈಡಲ್ಲಿ, ಅದು ಫ್ರಂಟಿಗೆ ಹೋಗಬೇಕು. ಈ ರೀತಿ ನಾನು ಏನು ಇಟ್ಕೊಂಡಿದ್ದೀನಿ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಈ ರೀತಿ ಇಟ್ಕೊಂಡು ಅರ್ಧ ಇಂಚಿಗೆ ಬಿಟ್ಕೊಂಡು ನಾವು ನೀಟಾಗಿ ಸ್ಟಿಚ್ ಹಾಕೊಳ್ಬೇಕು. ಸ್ಲೀವಿಗೆ ಬಂದು ನಾವು ಆಲ್ಮೋಸ್ಟ್ ಯಾವಾಗಲೂ ಡಬಲ್ ಸ್ಟಿಚ್ ಬರುತ್ತೆ. ಯಾಕಂತಂದರೆ ಒಂದು ಸ್ಟಿಚ್ಚು ಅದು ಅಂದರೆ ಹೊಲಿಗೆ ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ, ಸ್ಟಿಫಾಗಿ ಕೂರಬೇಕಲ್ವಾ. ಸೊ ಹಾಗಾಗಿ ನಾವು ಈ ರೀತಿ ಏನು ಹೊಲ್ಕೊಂಡಿರ್ತೀವಿ ಸ್ಲೀವ್ನ, ಅದಕ್ಕೆ ಈ ರೀತಿ ಇನ್ನೊಂದು ಹೊಲಿಗೆ ಕೂಡ ಹಾಕಬೇಕಾಗುತ್ತೆ. ನಮಗೆ ನೀಟಾಗಿ 2 ಹೊಲಿಗೆ ಹಾಕ್ಕೊಂಡ್ರೆ ಸ್ಟಿಫಾಗಿ ಚೆಂದ ಕೂರುತ್ತೆ ಅಂಥೇಳಿ ನಾವು ಈ ರೀತಿ ಹಾಕ್ಕೊಳ್ಬೇಕಾಗತ್ತೆ. ನೀವು ಅಬ್ಸರ್ವ್ ಮಾಡಿ ಯಾವ ರೀತಿ ಹೊಲ್ಕೊಳ್ತಿದ್ದೀವಿ ಅಂತೇಳಿ. 1/4 ಇಂಚ್ ಬಿಟ್ಕೊಳ್ಳಿ ಗ್ಯಾಪು. ಯಾಕಂದರೆ ಈ ಓವರ್ಲಾಕ್ ಏನಾದರೂ ಮಾಡಿದ್ರೆ ನಮಗೆ ಕ್ಲಾತ್ ಬೇಕಾಗುತ್ತೆ. ತುಂಬ ತುದಿಗೆ ಹೊಲ್ಕೊಂಡ್ರೆ ಏನು ಗೊತ್ತಾ, ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ, ಬಟ್ಟೆ ಈ ಪಸ್ತ್ಕೊಳ್ಳೋದು ಅಂತ ಹೇಳ್ತಾರಲ್ವ, ಸೊ ಆ ಥರ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ. ನೀವು ಈ ರೀತಿ ಅರ್ಧ ಇಂಚ್ ಇಟ್ಕೊಂಡು ಕ್ಲಿಯರಾಗಿ ಹೊಲ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಓವರ್ಲಾಕ್ ಕೂಡ ಸಕ್ಕತ್ತಾಗಿ ಮಾಡಿಸ್ಬೋದು. ಈ ರೀತಿ ನೋಡ್ಕೊಳ್ಳಿ, ಸ್ಟಿಚ್ ಈ ರೀತಿ ಇದೆಯಲ್ಲ, ಇಲ್ಲೂ ಕೂಡ ಡಬಲ್ ಸ್ಟಿಚ್ಚು ಇದೇನಿದೆ ಇದೇ ರೀತಿ ನಾವು ಇನ್ನೊಂದು ಸೈಡು ಕೂಡ ಇದೇ ಥರನೇ ಸ್ಲೀವ್ ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಳ್ತೀವಿ. ಈಗ ಈ ಸ್ಲೀವ್ನ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀವಿ ನೋಡಿ. ಈ ಫೋಲ್ಡ್ ಮಾಡ್ಕೊಂಡಾಗ ನಮಗೆ ಮೇಯ್ನ್ 2 ಕ್ಲಾತು ಸಮ ಬರುತ್ತೆ. ಒಂದು ಸರಿ ಏನಾಗುತ್ತೆ, ಫ್ರಂಟ್ ಕ್ಲಾತ್ ಏನಿದೆ ಅದು ನಮಗೆ ಉದ್ದ ಬಂದುಬಿಡುತ್ತೆ. ಅಂಥ ಟೈಮಲ್ಲಿ ನಾವಿಲ್ಲಿ ನೋಡಿ ಫೋಲ್ಡ್ ಮಾಡ್ತಾ ಇದ್ದೀನಲ್ವಾ, ಇನ್ನೊಂದು ಟಕ್ಸ್ ಹಾಕೋಬೇಕಾಗತ್ತೆ. ನಾನು ಹೇಳಿದೆ 3ರಿಂದ ಅಂದರೆ 3ರಿಂದ 4 ಟಕ್ಸ್ ಬರುತ್ತೆ ಅಂತೇಳಿ. ಈ ರೀತಿ 1/4 ಇಂಚಿಗೆ ಒಂದು ಲೆಂತಾಗಿ ಟಕ್ಸ್ನ ಹಾಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನಮಗೆ ಬ್ಯಾಕು ಮತ್ತು ಫ್ರಂಟು ಸೇಮ್ ಸೈಜ್ ಆಗುತ್ತೆ ನೋಡಿ. ಆಲ್ಮೋಸ್ಟ್ ಏನು ಗೊತ್ತಾ, ಫ್ರಂಟ್ ಸೈಡ್ ಏನಾದರೂ ಸ್ವಲ್ಪ ಲಾಂಗ್ ಆದ್ರೂ ನಾವು ಈ ರೀತಿ ಟಕ್ ಹಾಕೋಬೋದು. ಇಲ್ಲಿ ಬ್ಯಾಕ್ ಸೈಡಲ್ಲಿ ಏನಾದರೂ ಉದ್ದ ಬಂತು ಅಂತಂದರೆ ಅಲ್ಲಿ ಕ್ರಾಸ್ ಪಟ್ಟಿದೇನೋ ಮಿಸ್ಟೇಕ್ ಇರುತ್ತೆ, ಅಥವಾ ಏನೋ ಮಿಸ್ಟೇಕ್ ಮಾಡಿರ್ತೀರ ಅಂತೇಳಿ. ಅದರಿಂದ ಈ ಕ್ರಾಸ್ ಪಟ್ಟಿ ಅಟ್ಯಾಚ್ ಮಾಡಬೇಕಾದ್ರೆ ನೀಟಾಗಿ ನೋಡ್ಕೊಳ್ಳಿ. ಮತ್ತು ಕ್ರಾಸ್ ಪಟ್ಟಿ ಅಟ್ಯಾಚ್ ಆಗಿದ ತಕ್ಷಣ ಬ್ಯಾಕ್ ಮತ್ತು ಫ್ರಂಟ್ನ ಇಟ್ಕೊಂಡು ಲೆಂತ್ ನೋಡ್ಕೊಳ್ಳಿ, ನಿಮ್ಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ಆರಾಮಾಗುತ್ತೆ. ಈಗ ನಾವು ಫಿಟ್ಟಿಂಗು, ಈ ಅಳತೆ ಬ್ಲೌಸ್ ಏನಿದೆ ಅದರಲ್ಲಿ ಫಿಟ್ಟಿಂಗ್ ಹಾಕ್ಕೊಳ್ತಿದ್ದೀವಿ. ಈ ಫಿಟ್ಟಿಂಗ್ ಇಟ್ಕೊಳ್ಬೇಕಾದ್ರೆ ನಾವು ಲಾಸ್ಟ್ ಸ್ಟಿಚ್ ಏನಿದೆ ಅಲ್ಲಿಗೆ ಇಟ್ಕೊತಿದ್ದೀವಿ. ಅಬ್ಸರ್ವ್ ಮಾಡಿರ್ಬೋದು ನೀವು. ಲಾಸ್ಟ್ ಸ್ಟಿಚ್ಚಿಗೆ ಇಟ್ಕೊಂಡು ಈ ರೀತಿ ಸಮ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಅಂದರೆ ಕ್ಲಾತ್ ಎಲ್ಲ ಸ್ವಲ್ಪ ನೀಟಾಗಿ ಇಟ್ಕೊಳ್ಳಿ. ಯಾಕಂದರೆ ಇದು ಮೊಪ್ಪತ್ಲಲ್ಲಿದ್ದರೆ ಅಥವಾ ಕ್ಯೂನಿ ಬಟ್ಟೆಗಳಿದ್ದರೆ ಜಾರ್ಕೊಳ್ಳುತ್ತೆ, ಅದು ಹಿಂದೆ ಪೀಸ್ಗಳು ಒಳಗಡೆ ಹೋಗಿಬಿಡೋದು, ಆವಾಗ ನೀಟಾಗಿ ಫಿನಿಶಿಂಗ್ ಚೆನ್ನಾಗಿ ಬರಲ್ಲ. ಸೊ ಅದನ್ನು ನೀಟಾಗಿ ಇಟ್ಕೊಳ್ಳಿ. ಅದಾದಮೇಲೆ ನಾವು ಕಂಕ್ಳಲ್ಲಿ ನೋಡ್ಕೊಳ್ಬೇಕು. ಕಂಕ್ಳಲ್ಲಿ ಈ ಲಾಸ್ಟ್ ಸ್ಟಿಚ್ ಏನಿದೆ ಅಲ್ಲಿಗೆ ಮತ್ತೆ ಒಂದು ಮಾರ್ಕ್ ಹಾಕ್ಕೊಳ್ಬೇಕು. ಒಂದು ಮಾರ್ಕ್ ಹಾಕ್ಕೊಂಡ್ಬಿಟ್ರೆ ಒಳ್ಳೆಯದು. ಮಾರ್ಕ್ ಹಾಕ್ಕೊಳ್ಳಿ. ನಮಗೆ ಅಂದರೆ ಅದರಲ್ಲೂ ಹೊಸಬ್ರಿಗೆ ಕಲಿಯೋರಿಗೆ ತುಂಬ ಚೆಂದ ಅನಿಸುತ್ತೆ ಅದು. ಸೊ ಮಾರ್ಕ್ ಹಾಕ್ಕೊಂಡು ಹೊಲ್ಕೊಳ್ಳಿ. ಆವಾಗ ನಿಮಗೆ ಬಟ್ಟೆ ಜಾರೋದು ಇದೆಲ್ಲ ಏನೂ ಆಗೋಲ್ಲ, ನೀಟಾಗಿ ಸ್ಟಿಫಾಗಿ ಕೂರುತ್ತೆ. ಸೊ ಈ ರೀತಿ ಹೊಲ್ಕೊಂಡು ಈ ಎಡ್ಜ್ವರೆಗೂ ನೀಟಾಗಿ ಹೊಲ್ಕೊಂಡು ಅಲ್ಲಿ ಎಕ್ಸ್ಟ್ರಾ ಬಟ್ಟೆಗಳಿರೋದಲ್ಲ, ಈ ಹೊಲಿಗೆ ಹಾಕಿರೋ ಸ್ಟಿಚ್ಗಳು ಇದನ್ನೆಲ್ಲ ನೋಡ್ಕೊಳ್ಳಿ. ನೀಟಾಗಿ ಅದೆರಡು ಒಂದೇ ಕಡೆ ಬರೋ ಥರ ಹಿಂದೆ ಮುಂದೆ ನೋಡಿಕೊಂಡು ಈ ಥರ ರಫ್ ಮಾಡಬೇಕಾಗತ್ತೆ. ಈಗ ನೆಕ್ಸ್ಟು ನಾವು ಇನ್ನೊಂದು ಫಿಟ್ಟಿಂಗ್ ಲೈನ್ನ ತೊಗೊಳ್ತೀವಿ. ಇದು ನಾವು ತೊಗೊಂಡಿದ್ದು ಎಡ್ಜ್ ಲೈನ್ ತೊಗೊಂಡಿದ್ವಿ. ಇವಾಗ ನಾವು ಮೇಯ್ನ್ ತೊಗೊಳ್ತೀವಿ ನೋಡಿ. ಇದು ನಮಗೆ ಫಿಟ್ಟಿಂಗ್ ಲೈನಲ್ಲಿ ಫಸ್ಟ್ ಲೈನು, ಓಕೆನಾ. ಇದು ಮೇಯ್ನ್ ಲೈನು. ಇದನ್ನು ನೀವು ನೋಡ್ಕೊಂಡು ನೀಟಾಗಿ ಡೀಪಾಗಿ ಹಾಕ್ಕೊಳ್ಳಿ. ಈ ರೀತಿ ಬರುತ್ತೆ. ಫಸ್ಟ್ ಸ್ಟಿಚ್ ಏನಿದೆ ನೋಡಿ, ಆ ಫಸ್ಟ್ ಸ್ಟಿಚ್ಚಿಗೆ ಇದೇ ರೀತಿ ಅದು ರಬ್ ಮಾಡ್ಕೊಳ್ಳಿ. ರಬ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ರಬ್ ಮಾಡಿಲ್ಲ ಅಂದರೆ ಹೊಲಿಗೆ ಈಸಿಯಾಗಿ ಬಿಟ್ಕೊಂಡ್ಬಿಡುತ್ತೆ. ಸೊ ಅದರಿಂದ ಇದು ನಮಗೆ ಕಂಕ್ಳು ಇದೆ ನೋಡಿ. ಫಸ್ಟ್ ಸ್ಟಿಚ್ ಏನಿದೆ ಅದೇ ಮೇಯ್ನ್ ಕಂಕ್ಳು. ಈ ರೀತಿ ಕಂಕ್ಳಿಗೂ ಕೂಡ ಒಂದು ಮಾರ್ಕ್ ಮಾಡಿಕೊಂಡು ಒಂದು ಸ್ಟಿಚ್ಚನ್ನು ಹಾಕೊಳ್ಳಿ. ಸೇಮ್ ಇದೇ ಥರ ಇನ್ನೊಂದು ಸೈಡ್ಗೂ ಕೂಡ ಈ ಅಳತೆ ಬ್ಲೌಸ್ ಏನಿದೆ, ಈ ಲಾಸ್ಟ್ ಸ್ಟಿಚ್ಚು ಮತ್ತು ಫಸ್ಟ್ ಸ್ಟಿಚ್ಚು ಇದೇ ಥರ ಇಟ್ಕೊಂಡು ಹೊಲ್ಕೊಳ್ಳಿ. ಮಧ್ಯದಲ್ಲಿ ನಿಮಗೆ 2 ಲೈನ್ ಅಂದರೆ 2 ಸ್ಟಿಚ್ ಬೇಕಾ, ಕಸ್ಟಮರ್ಗೆ ಏನಾದರೂ ಎಕ್ಸ್ಟ್ರಾ ಸ್ಟಿಚ್ಗಳು ಬೇಕಾ ಎಲ್ಲ ಕೇಳಿಕೊಂಡು ನೀವು ನೀಟಾಗಿ ಹಾಕೊಡ್ಬೋದು. ಒಬ್ಬೊಬ್ಬರಿಗೆ ಲೂಸ್ ಆಗಿರುತ್ತೆ, ಒಬ್ಬೊಬ್ಬರು ಟೈಟ್ ಆಗಿರುತ್ತೆ. ಅಲ್ಲಿ ನೀವು ಹೊಲಿಗೆಗಳನ್ನ ನೋಡಿಕೊಂಡು ಅಳತೆ ಬ್ಲೌಸ್ನಲ್ಲಿ ಏನಿದೆ ಅದಕ್ಕೆ ನೀವು ಕಂಪೇರ್ ಮಾಡಿಕೊಂಡು ನೀವು ಹೊಲ್ಕೊಳ್ಬೋದು. ಇಲ್ಲಿಗೆ ಪ್ಲೈನ್ ಬ್ಲೌಸ್ ಏನಿದೆ ಅದು ಕಂಪ್ಲೀಟ್ ಆಗುತ್ತೆ. ಈ ಪ್ಲೈನ್ ಬ್ಲೌಸ್ ಏನಿದೆ ಮೆಥಡಲ್ಲಿ ಅಂದರೆ ಆಲ್ಮೋಸ್ಟ್ 1 by 1 ಯಾವ ರೀತಿ ಇದೆ ಅಂಥೇಳಿ ನಾನು ಪ್ರತಿಯೊಂದು ವೀಡಿಯೋಸು ಕೂಡ ನಮ್ಮ ಈ ಹಳ್ಳಿ ಹೊಲಿಗೆ ಚಾನಲಲ್ಲಿ ಸಿಗುತ್ತೆ. ಸೊ ನೀವು ನೋಡ್ಬೋದು. ಹೊಸಬ್ರು ಯಾರಾದರೂ ಕಲಿತಿದ್ದೀನಿ, ಇವಾಗ ನನಗೇನು ಬಿಗಿನರ್, ನಾನು ಏನೂ ಬರಲ್ಲ, ನನಗೆ ಝೀರೋದಲ್ಲಿದ್ದೀನಿ ಅನ್ನೋರು ಕೂಡ ಈ ಒಂದು ನಮ್ಮ ಹಳ್ಳಿ ಹೊಲಿಗೆ ಚಾನಲ್ನಲ್ಲಿ ಪ್ರತಿಯೊಂದು ವೀಡಿಯೋ ಕೂಡ ಇದೆ. ಪ್ಲೈನ್ ಬ್ಲೌಸ್ ಸ್ಟಾರ್ಟಿಂಗಿಂದನೂ ಇನ್ನೂ ಆಲ್ಮೋಸ್ಟ್ ಎಲ್ಲ ಒಂದು ಸ್ಟಿಚಿಂಗನ್ನು ಹಾಕ್ತೀವಿ. ಸೊ ನೀವು ನೋಡ್ತಿರ್ಬೋದು. ಹಾಗಾಗಿ ಇನ್ನೂ ಯಾರು ಹಳ್ಳಿ ಹೊಲಿಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.
ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ನೀವು ಆರಾಮ್ಸೆ ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸ್ಬೋದು ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.